ದಾವಣಗೆರೆ ಡ್ರಗ್ಸ್ ಕೇಸ್ ಇದ್ದಾವೆ, ಅದರಲ್ಲಿ ಕಾಂಗ್ರೆಸ್ ಲೀಡರ್ ಕೂಡ ಅರೆಸ್ಟ್ ಆಗಿದ್ದಾರೆ. ಅದನ್ನ ಅಪೋಸಿಷನ್ ಹೌ ಡು ಯು ಲುಕ್ ಅಟ್ ದಟ್ ಸರ್? ನಾವು ಡ್ರಗ್ ವಿಚಾರವಾಗಿ ಮೊನ್ನೆ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಕಳೆದ ಬಾರಿ ಮೈಸೂರಲ್ಲಿ ಸಿಕ್ಕಿದಾಗೂ ಕೂಡ ರಿಂಗ್ ರೋಡಲ್ಲೇ ಇದೆ ಫ್ಯಾಕ್ಟ್ರಿ, ಡ್ರಗ್ ತಯಾರು ಮಾಡೋ ಫ್ಯಾಕ್ಟ್ರಿ. ಗುಜರಾತಿಂದ ಬಂದು ಅರೆಸ್ಟ್ ಮಾಡಿದ್ರು. ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಕೈ ಕಟ್ಕೊಂಡು ನಿಂತಿದ್ರು, ಅವ್ರಿಗೆ ಬೆಂಗಾವಲು ಕೊಟ್ಕೊಂಡು. ಇವತ್ತು ರಾಜಸ್ಥಾನದವರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಆವಡಿ ಎಷ್ಟು ಜೋರಾಗಿದೆ. ಕರ್ನಾಟಕದಲ್ಲಿ 31ನೇ ತಾರೀಕು ಬರ್ತಾ ಇದೆ ಬೆಂಗಳೂರಿಗೆ. ನನಗನ್ಸ್ತತೆ ಸುಮಾರು 150-200 ಕೋಟಿ ಡ್ರಗ್ಸ್ ಬೆಂಗಳೂರಿಗೆ ಬರೋದಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅದನ್ನ ತಡೀಲಿ, ಲಕ್ಷಾಂತರ ಯುವಕರನ್ನ ಆ ದಂಧೆಗೆ ಹೋಗುವಂಥದ್ದನ್ನ ತಪ್ಪಿಸ್ಲಿ ಅನ್ನೋ ಆಗ್ರಹವನ್ನ ನಾನು ವಿಧಾನಸಭಾ ಅಧಿವೇಶನದಲ್ಲೂ ಮಾಡಿದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ. ತಡೆಯುವಂಥ ಪ್ರಯತ್ನವನ್ನ ಮಾಡಲಿ. ಪೊಲೀಸರು ಪೂರ್ತಿ ಟ್ರಾನ್ಸ್ಫರ್ ದಂಧೆಯಲ್ಲೇ ಉಳಿದೋಗಿದ್ದಾರೆ. ಇನ್ನು ಬೆಂಗಳೂರದು ಟ್ರಾನ್ಸ್ಫರ್ ಲಿಸ್ಟ್ ರೆಡಿಯಾಗಿ 3 ತಿಂಗಳಾಯ್ತು. ಎಲ್ಲ ತೋರಿಸ್ತಾ ಇದಾರಲ್ಲ ಇವಾಗ. ರಾಜಸ್ಥಾನ, ಗುಜರಾತ್ ಎಲ್ಲ ಬಂದು ಪೊಲೀಸರು ಇಲ್ಲೆಲ್ಲ ಅರೆಸ್ಟ್ ಮಾಡ್ತಾ ಇದಾರಲ್ಲ. ಬರ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ. ಪಾಕಿಸ್ತಾನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ನಮ್ಮ ಗಡಿಗಳನ್ನ ಭದ್ರ ಮಾಡ್ಕೊಬೇಕಾಯ್ತು ಕರ್ನಾಟಕದ, ಅದನ್ನ ಮಾಡಲಿಲ್ಲ. ಪೊಲೀಸು ಕೈ ಚೆಲ್ಲಿ ಕೂತಿದ್ದಾರೆ. ಬೆಳಗಾವಿ ಅಧಿವೇಶನದ್ದು ಅಟೆಂಡೆನ್ಸ್ ಬಗ್ಗೆ ಮಾತಾಡ್ತಿದ್ವಿ. ನಮ್ಗಿರೋ ಮಾಹಿತಿ ಪ್ರಕಾರ ಎರಡೂ ರಾಷ್ಟ್ರೀಯ ಪಕ್ಷದ್ದು ಅರೌಂಡ್ 80% ಆನ್ ಪೇಪರ್ ಅಟೆಂಡೆನ್ಸ್ ಇದೆ. ಅದ್ರ ಸಮಸ್ಯೆ ಏನಾಗಿದೆ ಅಂದ್ರೆ ಎಷ್ಟೊಂದ್ ಜನ MLAಗಳು ಅಲ್ಲಿ ಬರ್ತಾರೆ, ಸೈನ್ ಮಾಡ್ತಾರೆ, ಬಟ್ ಸೆಷನ್ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಲ್ಲ, ಕುತ್ಕೊಳ್ಳಲ್ಲ ಅಲ್ಲಿ. ಸೊ ಆ ರೀತಿ ಎರಡೂ ಪಕ್ಷದಿಂದ ಆಗಿದೆ. ಮತ್ತೆ ನಿಮ್ಮಲ್ಲೇ ಕೆಲವು MLAಗಳ ಅಭಿಪ್ರಾಯ ಇರೋದು, ಲೀಡರ್ಸ್ ಪಾರ್ಟಿ ಪ್ರೆಸಿಡೆಂಟ್ ಕರೆಕ್ಟ್ ಆಗಿ ಬಂದ್ರೆ MLAಗಳು ಬರ್ತಾರೆ, ಅದು ಆಗ್ತಿಲ್ಲ ಅನ್ನೋ ಅಭಿಪ್ರಾಯ ಇದೆ. ನಮ್ಮ ಇದು ಕರ್ನಾಟಕದ ಇತಿಹಾಸದಲ್ಲೇ ನಾನು ವಿಧಾನಸಭಾ ಸುಮಾರು 20-30 ವರ್ಷ ಅಧಿವೇಶನದಲ್ಲಿ ಹೈಯೆಸ್ಟ್ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿಯ ಪ್ರೆಸೆಂಟ್ ಬಂದಿರೋವಂಥದ್ದು 58 ಜನ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಶಾಸಕಾಂಗ ಸಭೆಗೂ 58 ಜನ ಬಂದಿದ್ರು, ಹೈಯೆಸ್ಟ್ ಬಂದಿದ್ದಾರೆ. ಈ ಸರಿ ಬೆಳಗಾವಿ ಅಧಿವೇಶನದಲ್ಲಿ ಒಳ್ಳೆ ಅಟೆಂಡೆನ್ಸು ಬಿಜೆಪಿಯಿಂದ ಇದೆ. ಕಾಂಗ್ರೆಸ್ದು ಅವ್ರದ್ದು ಒಳಜಗಳ ಇದೆ, ಅದರಿಂದ ಅವ್ರು ಬರಕ್ಕಾಗಿಲ್ಲ ಅನ್ನೋ ಗೊತ್ತಿಲ್ಲ. ಈಗ 5,000 ಕೋಟಿ ಹಗರಣ ಆಗಿದೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಮತ್ತೆ ಯಾವ್ದು ಹೋರಾಟ, ಯಾವ ರೀತಿ ಹೋರಾಟ ಮತ್ತೆ ಈ ಹಗರಣ ಯಾವ ರೀತಿ? ಪಾರ್ಟಿ ಈಗ ಅಧಿವೇಶನ ಮುಗಿದೋಯ್ತು, ಇನ್ಮೇಲೆ ಪಾರ್ಟಿ ಅದನ್ನ ನಾವು ತಗೊಂತೀರಿ. ಪ್ರತಿ ಜಿಲ್ಲೆಯಲ್ಲೂ ಇದಕ್ಕೆ ಹೋರಾಟವನ್ನ ನಾವು ಮಾಡೋರಿದ್ರಿ. ಯಾಕಂದ್ರೆ 1,26,00,000 ಜನಕ್ಕೆ ಸೇರ್ಬೇಕಾಗಿದ್ದ ಹಣ ಇದು ಕೊಟ್ಟಿಲ್ಲ, ಸರಿಯಾಗಿ ಜವಾಬ್ ಕೊಡ್ತಾ ಇಲ್ಲ. ಬರೀ 24, 23, 25 ಇದೆ, ಇಷ್ಟರಲ್ಲೇ ಐತೆ. ಕಂತು ಕಂತು ಲೆಕ್ಕ ಹೇಳ್ತಾರೆ. ನಾವು ಕೇಳಿದ್ದು ಮಾರ್ಚಲ್ಲಿ ಯಾಕೆ ಕೊಟ್ಟಿಲ್ಲ, ಫೆಬ್ರವರಿಯಲ್ಲಿ ಯಾಕೆ ಕೊಟ್ಟಿಲ್ಲ. ಫೆಬ್ರವರಿ, ಮಾರ್ಚ್ ಅಷ್ಟೇ ನಾವು ಕೇಳ್ತಾ ಇರೋದು. ಇವಾಗ 3 ತಿಂಗಳದ್ದು ಬಂದಿಲ್ಲ, ಅದನ್ನ ನಾವು ಇನ್ನೂ ಕೇಳಿಲ್ಲ. ಈಗ ಡಿಸೆಂಬರ್ ವರೆಗೂ ಕೊಡಬೇಕು, ನವೆಂಬರ್ದು ಕೊಡಬೇಕು, ಅದಕ್ಕಿನ್ನ ನಾವು ಬಂದೇ ಇಲ್ಲ. ಇವರು ಇಲ್ಲೇ ಫೆಬ್ರವರಿನೇ ಎಗರಿಸ್ಬಿಟ್ಟವ್ರೆ, ಮಾರ್ಚೇ ಎಗರಿಸ್ಬಿಟ್ಟಿದ್ದಾರೆ. ಇದನ್ನ ನಾವು ಕೇಳ್ತಾ ಇದ್ದೀವಿ. ಫಸ್ಟ್ ಫೆಬ್ರವರಿ, ಮಾರ್ಚ್ ಕೊಡಿ ಅಂತ ಕೇಳ್ತಾ ಇದ್ದೀವಿ.